ಬಾಗಲಕೋಟೆ ಬೈ ಎಲೆಕ್ಷನ್ ಕೈ ಪಡೆ ಸ್ಟ್ರಾಟಜಿನ ಬಳಕೆ ಮಾಡ್ತಾ ಇದೆಯಾ? ಕ್ಷೇತ್ರವನ್ನ ಉಳಿಸಿಕೊಳ್ಳಲು ಸಿದ್ದರಾಮಯ್ಯ ಅವರು ತನ್ನದೇ ಆದಂತಹ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಬಾಗಲಕೋಟೆ ಬೈ ಎಲೆಕ್ಷನ್ ಕೈ ಪಡೆ ತನ್ನದೇ ಆದಂತಹ ರಣತಂತ್ರವನ್ನ ರಚನೆ ಮಾಡ್ತಾ ಇದೆ. ಕ್ಷೇತ್ರವನ್ನ ಉಳಿಸಿಕೊಳ್ಳಲು ಸಿದ್ದರಾಮಯ್ಯ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಅಶ್ವವೇಗ ನ್ಯೂಸ್ನಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಕೈ ಗೆಲುವಿಗೆ ಸತೀಶ್ ಜಾರಕಿಹೊಳಿಗೆ ಜವಾಬ್ದಾರಿ. ಸಚಿವ ಸತೀಶ್ಗೆ ಟಾಸ್ಕ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. HY ಮೇಟಿ ನಿಧನದಿಂದ ತೆರವಾಗಿರುವಂತಹ ಬಾಗಲಕೋಟೆ ಕ್ಷೇತ್ರ ಕಾಂಗ್ರೆಸ್ ಗೆಲ್ಲಿಸಲು ಸತೀಶ್ಗೆ ಸೇರಿದ್ದ ತಂಡ ಎಂಟ್ರಿ. ಯಾರು ಅಭ್ಯರ್ಥಿ ಆಗಬೇಕಂತ ಸರ್ವೆಯನ್ನ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಮತಕ್ಷೇತ್ರದಲ್ಲೇ ಅಭಿಪ್ರಾಯ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಗೋಕಾಕ್ ಯಮಕನ ಮರಡಿಯಿಂದ ಟೀಮ್ ಆಗಮನ. ಬಾಗಲಕೋಟೆ ಬೈ ಎಲೆಕ್ಷನ್ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ಕೈ ಪಡೆ ತನ್ನದೇ ಆದಂತಹ ಸ್ಟ್ರಾಟಜಿಯನ್ನ ಪ್ಲೇ ಮಾಡ್ತಾ ಇದೆ. ಕ್ಷೇತ್ರವನ್ನ ಉಳಿಸಿಕೊಳ್ಳಲು ಈಗ ಸಿದ್ದರಾಮಯ್ಯ ಅವರು ರಣತಂತ್ರವನ್ನ ರಚನೆ ಮಾಡ್ತಾ ಇದ್ದಾರೆ. ಕೈ ಗೆಲುವಿಗೆ ಸತೀಶ್ ಜಾರಕಿಹೊಳಿಗೆ ಜವಾಬ್ದಾರಿಯನ್ನ ವಹಿಸಲಾಗಿದೆ. ಸಚಿವ ಸತೀಶ್ಗೆ ಟಾಸ್ಕ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. HY ಮೇಟಿ ನಿಧನದಿಂದ ಈ ಒಂದು ಬಾಗಲಕೋಟೆ ಕ್ಷೇತ್ರ ತೆರವಾಗಿದೆ. ಕಾಂಗ್ರೆಸ್ ಗೆಲ್ಲಿಸಲು ಸತೀಶ್ಗೆ ಸೇರಿದ ತಂಡ ಎಂಟ್ರಿ ಆಗಿದೆ. ಇನ್ನು ಯಾರು ಅಭ್ಯರ್ಥಿ ಆಗಬೇಕು ಅಂತ ಸರ್ವೆಯನ್ನ ಮಾಡ್ತಾ ಇದೆ. ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಅಭಿಪ್ರಾಯ ಸಂಗ್ರಹ. ಗೋಕಾಕ್ ಯಮಕನ ಮರಡಿಯಿಂದ ಟೀಮ್ ಆಗಮನ. ಇನ್ನು ಈ ಒಂದು ಬಾಗಲಕೋಟೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೈ ಪಡೆ ಕೂಡ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. HY ಮೇಟಿ ಅವರ ನಿಧನದ ನಂತರ ಆ ಒಂದು ಬಾಗಲಕೋಟೆ ಕ್ಷೇತ್ರ ಸ್ಥಾನ ಏನಾಗಿತ್ತು, ತೆರವಾಗಿತ್ತು. ಹಾಗಾಗಿ ಆ ಒಂದು ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ಗೆ ಪ್ಲಾನ್ ಅನ್ನ ಮಾಡಲಾಗಿದೆ. ಅದಕ್ಕೂ ಮೊದಲು ಈಗ ಕಾಂಗ್ರೆಸ್ ಆಗಿರಬಹುದು, BJP ಆಗಿರಬಹುದು, ತಮ್ಮದೇ ಆದಂತಹ ಸ್ಟ್ರಾಟಜಿಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಜನರ ನಾಡಿ ಮಿಡಿತ ಏನಿದೆ, ಯಾವ ಅಭ್ಯರ್ಥಿಯನ್ನ ನಿಲ್ಲಿಸಿದ್ರೆ ಯಾವ ಅಭ್ಯರ್ಥಿಯನ್ನ ಗೆಲ್ಲಿಸ್ತಾರೆ ನಮ್ಮ ಜನ, ಅದೆಲ್ಲದರ ಬಗ್ಗೆ ಕೂಡ ಈಗ ಅಭಿಪ್ರಾಯ ಸಂಗ್ರಹ ಮಾಡಲಿಕ್ಕೆ ತನ್ನದೇ ಆದಂತಹ ರಣತಂತ್ರವನ್ನ ಸಿದ್ದರಾಮಯ್ಯ ಅವರು ರೂಪಿಸ್ತಾ ಇದ್ದಾರೆ. ಈ ಒಂದು ಜವಾಬ್ದಾರಿಯನ್ನ ಸತೀಶ್ ಜಾರಕಿಹೊಳಿ ಅವರ ಹೆಗಲಿಗೆ ವಹಿಸಲಾಗಿದೆ. ಯಾಕೆಂತಂದ್ರೆ ಈಗ ಆಲ್ರೆಡಿ ಒಂದು ಟೀಮ್ ಕೂಡ ಹೋಗಿದೆ. ಅಲ್ಲಿ ಜನರ ನಾಡಿ ಮಿಡಿತ ಏನಿದೆ, ಕಾಂಗ್ರೆಸ್ನಲ್ಲಿ ಯಾರನ್ನ ನಿಲ್ಲಿಸಿದ್ರೆ ಗೆಲ್ತಾರೆ, ಆ ಒಂದು ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು ಅಂದ್ರೆ ಏನು ಬೇಕು ಎಂಬ ವಿಚಾರವಾಗಿ ತನ್ನದೇ ಆದಂತಹ ರಣವ್ಯೂಹವನ್ನ ಸಿದ್ದರಾಮಯ್ಯ ಅವರು ರಚನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಬಾಗಲಕೋಟೆ ಈಗ ಏನು ಬೈ ಎಲೆಕ್ಷನ್ ಇದೆ, ಆ ಒಂದು ಬೈ ಎಲೆಕ್ಷನ್ಗೆ ಕಾಂಗ್ರೆಸ್ ಕೂಡ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಯಾವ ರೀತಿಯ ರಣವ್ಯೂಹವನ್ನ ರಚನೆ ಮಾಡ್ತಾ ಇದ್ದಾರೆ ಆ ಒಂದು ಕ್ಷೇತ್ರವನ್ನ ಕೈವಶ ಮಾಡ್ಕೊಳ್ಳಿಕ್ಕೆ? ಗುಡ್ ಮಾರ್ನಿಂಗ್ ಸಾಹಿತ್ಯ. ಏನಪ್ಪಾ ಅಂದ್ರೆ ಈಗ ಈ ಬಾಗಲಕೋಟೆಯ ಉಪಚುನಾವಣೆ ಹಿನ್ನೆಲೆ ರಾಜಕಾರಣದಲ್ಲಿ ಒಂದು ತೀವ್ರ ಸ್ವರ್ಗ ಚರ್ಚೆ ಆಗ್ತಿದೆ. ಮತ್ತು ಇದು ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ಮಧ್ಯೆ ಒಂದು ಪ್ರತಿಷ್ಠೆಯ ಕಣವಾಗಿ ಬರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರಾಗಿರುವಂತ HY ಮೇಟಿ ನಿಧನ ಹಿನ್ನೆಲೆ ಈ ಕ್ಷೇತ್ರವನ್ನು ಮತ್ತೆ ನಮ್ಮ ಕೈವಶದಲ್ಲಿ ಇರಬೇಕು ಅನ್ನೋ ಉದ್ದೇಶದಿಂದ ಸತೀಶ್ ಜಾರಕಿಹೊಳಿ ಅವರಿಗೆ ಇದನ್ನು ಹೆಗಲ ಮೇಲೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಏನೀಗ ಸಚಿವರಿದ್ದ ಸಂದರ್ಭದಲ್ಲಿ ಅವರು ಒಂದು ರಣವ್ಯೂಹ ತಯಾರು ಮಾಡ್ತಿದ್ದಾರೆ. ಒಂದು 3 ಕಡೆ ಒಂದು ಅವರ ತಂಡ ಅವರ ಆಪ್ತರ ಬಳಗದಿಂದ ಒಂದು ಸರ್ವೆ ಕಾರ್ಯ ಪ್ರಾರಂಭ ಮಾಡಿದೆ. ಈಗಾಗಲೇ ಅವರು ಗ್ರಾಮೀಣ ಮಟ್ಟದಲ್ಲಿ ಮತ್ತು ಈ ಜಿಲ್ಲಾ ಪಂಚಾಯತ್ ಏನು ಒಂದು ಇದೆ, ಆ ಜಿಲ್ಲಾ ಪಂಚಾಯತ್ ಮತಕ್ಷೇತ್ರ ವ್ಯಾಪ್ತಿವಾರು ಮತ್ತು ನಗರ ಪ್ರದೇಶದಲ್ಲಿ ಒಂದು 3 ತಂಡಗಳನ್ನು ಬಿಟ್ಟಿದ್ದಾರೆ. ಅವ್ರ ಸರ್ವೆ ಏನಂದ್ರೆ, ಮೊದಲಾಗಿ ಕಾಂಗ್ರೆಸ್ ಪಕ್ಷದ ಕುಟುಂಬದಲ್ಲೇ ಆಗ್ಬೇಕಾದ್ರೆ ಯಾರು ಅಭ್ಯರ್ಥಿ ಆದ್ರೆ ಸೂಕ್ತ, ಮತ್ತು ಇಲ್ಲ ಅವ್ರ ಕುಟುಂಬದಲ್ಲಿ ಇಲ್ಲವಾದರೆ ಬೇರೆ ಯಾರಾದ್ರೆ ಸೂಕ್ತ, ಈ ನಿಟ್ಟಿನಲ್ಲಿ ಸರ್ವೆ ಕಾರ್ಯ ಮಾಡ್ತಿದ್ದಾರೆ. ಜೊತೆಗೆ ಜಾತಿ ಮತ್ತು ಇತರ ಏನು ಒಂದು ಬೇರೆ ಬೇರೆ ಸಂಬಂಧಪಟ್ಟಂತ ಒಂದು ಸರ್ವೆ ಮಾಡಿ ಏನು ಸತೀಶ್ ಜಾರಕಿಹೊಳಿ ಮಾಹಿತಿ ನೀಡಿದ್ದಾರೆ. ಏನು ಈ ತಂಡ ಬರ್ತಾ ಇದೆ, ಆ ತಂಡ ಈ ಸ್ಥಳೀಯವಾಗಿ ಯಾರಿಗೆ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ಯಾವುದೂ ಮಾಹಿತಿ ಇರಲ್ಲ. ಅವರು ನೇರವಾಗಿ ಮತದಾರರನ್ನ ನಾಡಿ ಮಿಡಿತ ಏನೊಂದು ಅರಿತುಕೊಳ್ಳುವ ನಿಟ್ಟಿನಲ್ಲಿ ಇವರು ಕಾರ್ಯ ಮಾಡ್ತಿದ್ದಾರೆ. ಈಗಾಗಲೇ 3 ತಂಡಗಳು ಆಗಮಿಸಿ ಗ್ರಾಮೀಣ ಮಟ್ಟದ ಸೇರಿದಂತೆ ಈ ಪ್ರಮುಖ ಏನು ವಾರ್ಡ್ ವಾರು ಸಹ ಅವರು ಸರ್ವೆ ಕಾರ್ಯ ಪ್ರಾರಂಭ ಮಾಡಿದ್ದಾರೆ. ಯಾರಿಗೆ ಅಭ್ಯರ್ಥಿ ಆದ್ರೆ ಸೂಕ್ತ ಗೆಲುವಿನ ದಾರಿ ಸುಲಭ ಆಗುತ್ತದೆ, ಜಾತಿ ಲೆಕ್ಕಾಚಾರ ಯಾವ ರೀತಿ ಇದೆ, ಮತ್ತೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಯಾರಿದ್ದಾರೆ, ಬಿಜೆಪಿ ಪಕ್ಷದ ಪರವಾಗಿ ಯಾರಿದ್ದಾರೆ, ಹೀಗೆ ಎಲ್ಲವನ್ನು ಸಮಗ್ರ ಮಾಹಿತಿ ತೆಗೆದುಕೊಂಡು ಅವರು ಸತೀಶ್ ಜಾರಕಿಹೊಳಿಗೆ ಒಂದು ಸರ್ವೆ ಮಾಡಿ
ಸತೀಶ್ ಜಾರಕಿಹೊಳಿ ಮುಗಿಸುವ ಕಾರ್ಯ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಸಹ ಈ ಸಂಬಂಧಪಟ್ಟ ಏನಿಲ್ಲ ಬಾಗಲಕೋಟೆಯ ಜಿಲ್ಲಾ ಮಟ್ಟದ ಏನೋ ಒಂದು ಕಾರ್ಯಕರ್ತರು ಇರ್ಬೋದು, ಮುಖಂಡರು ಇರ್ಬೋದು, ಅವ್ರಿಗೆ ಯಾರಿಗೂ ಟಚ್ ಮಾಡಲ್ಲ. ನೇರವಾಗಿ ಸತೀಶ್ ಜಾರಕಿಹೊಳಿಗೆ ಮಾತ್ರ ಟಚ್ ಮಾಡ್ತಾರೆ. ಈ ಬಗ್ಗೆ ಇಂಥ ಮಾಹಿತಿಯನ್ನು ಯಾರು ಸಹ ಕೊಡಲ್ಲ. ನೇರವಾಗಿ ಅವರು ಮತ್ತು ಸರ್ವಕಾರ ತಂಡ ಅವ್ರಿಗಷ್ಟೇ ಇರ್ತದೆ. ಮತ್ತೆ ಸತೀಶ್ ಜಾರಕಿಹೊಳಿ ಬಂದ್ರು ಸಹ ಬಾಗಲಕೋಟೆಗೆ ಬಂದ್ರು ಸಹ ಯಾರಿಗೂ ಮಾಹಿತಿ ಇರಲ್ಲ. ಈ ನಿಟ್ಟಿನಲ್ಲಿ ಅವರು ದೊಡ್ಡ ರಣವು ಮಾಡ್ತಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯ ಪ್ರತಿಷ್ಠವಾಗಿ ಹಿನ್ನೆಲೆಯಲ್ಲಿ ಈ ಕ್ಷೇತ್ರ ಹೇಗಾದ್ರೂ ಮಾಡಿ ಉಳಿಸಿಕೊಳ್ಳುವಂತ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಇದನ್ನು ಸಾರ್ವಜನಿಕ ವಲಯದಲ್ಲಿ ತೀವ್ರ ಸ್ವರೂಪದ ಚರ್ಚೆ ಸಹ ಆಗ್ತಾ ಇದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.